ಕಾಂಗ್ರೆಸ್ ಪಕ್ಷದ 60 ಜನ ಅತೃಪ್ತ ಶಾಸಕರ ಗುಪ್ತ ಮೀಟಿಂಗ್ ಬಗ್ಗೆ ಬಿಜೆಪಿ ಲೀಡರ್ ಕೋಟಾ ಶ್ರೀನಿವಾಸ್ ಪೂಜಾರಿ ಏನಂದ್ರು? ಬಿಜೆಪಿ ಪಕ್ಷದ ಲೀಡರ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೊಂದಿಗೆ ಸುವರ್ಣಸೌಧದಲ್ಲಿ ನಡೆದ ಕಲಾಪಗಳು ಕಾಂಗ್ರೆಸ್ ಪಕ್ಷದಲ್ಲಿ ಅತೃಪ್ತ ಶಾಸಕರ ಪರಿಸ್ಥಿತಿ, ಬರದ ಮೇಲಿನ ಚರ್ಚೆ, ಉತ್ತರ ಕರ್ನಾಟಕದ ಪ್ರಾಶಸ್ತ್ಯದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿದರು. ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರು ಇದ್ದಾರೆ. ವಿಶೇಷವಾಗಿ ಬನ್ನಿ, ಏನೇನು ಚರ್ಚೆ ನಡೆದವು, ವಿಶೇಷವಾಗಿ ಈ ನಾಡಿನ ಒಂದು ರೀತಿ ಉತ್ತರ ಕರ್ನಾಟಕದ ಬಗ್ಗೆ, ಜಲವಂತ ಸಮಸ್ಯೆಗಳ ಬಗ್ಗೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸರ್, ವಿಶೇಷವಾಗಿ ಈ ಸರ್ಕಾರ ಬಂದ್ಮೇಲೆ ವಿಶೇಷವಾಗಿ ಸುವರ್ಣ ವಿಧಾನಸೌಧದಲ್ಲಿ ಒಂದ್ ರೀತಿ ಪ್ರಥಮ ಅಧಿವೇಶನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರೆ, ಇದ್ರ ಬಗ್ಗೆ ಏನ್ ಹೇಳಿ ಬಯಸ್ತೀರಾ? ಸಾಮಾನ್ಯವಾಗಿ ಉತ್ತರ ಕನ್ನಡದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗಿದೆ. ಒಂದು ವಾರ ಆಯಿತು, ಇದು 2ನೇ ವಾರಕ್ಕೆ ನಾವು ಬಂದಿದ್ದೇವೆ. ಈ ವಾರಕ್ಕೆ ಕೊನೆಯಾಗಿರುತ್ತೆ. ನಮ್ಮ ಮನಸ್ಸೊಳಗೆ ಇಲ್ಲಿರುವಂಥ ನೀರಾವರಿಗಳ ಬಗ್ಗೆ, ಇಲ್ಲಿರುವಂಥ ಬಡವರ ಮನೆ ಬಗ್ಗೆ, ಇಲ್ಲಿರುವಂಥ ಹಾಸ್ಟೆಲ್ಗಳ ಬಗ್ಗೆ, ಬಡವರ ಶೌಚಾಲಯಗಳ ಬಗ್ಗೆ, ವಿದ್ಯುತ್ ದೀಪದ ಬಗ್ಗೆ ಮತ್ತು ಶಾಲೆಗಳ ಬಗ್ಗೆ, ವಿಶೇಷವಾಗಿ ಉತ್ತರ ಕನ್ನಡದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ನಮ್ಮ ಯೋಚನೆ ಇದೆ. ಪೂರಕವಾಗಿ ಒಂದು ವಾರದಲ್ಲಿ ಕೆಲವು ಚರ್ಚೆಗಳಾಗಿವೆ. ನೀರಾವರಿಗೆ ಇವತ್ತು ನಿಲುವಳಿ ಸೂಚನೆಯನ್ನು ನಾವು ಮತ್ತು JDS ಅವರು ಒಟ್ಟಾಗಿ ಕೊಟ್ಟಿದ್ದೇವೆ. ಬರದ ಬಗ್ಗೆ ನಾನೇ ಕೊಟ್ಟಿರುವಂಥ ನಿಲುವಳಿ ಸೂಚನೆ ಇವತ್ತು ಅಂತಿಮ ರೂಪವನ್ನು ಪಡಿತಾ ಇದೆ. ಹಾಗಾಗಿ ನಾಳೆ ನಾಡಿದ್ದು ಬೇರೆ ಬೇರೆ ನಮ್ಮ ನಿಲುವಳಿಗಳು, ಬಡವರ ಕಲ್ಯಾಣ ಯೋಜನೆಗಳು ಬರ್ತವೆ. ಅದರ ಮಧ್ಯದಲ್ಲಿ ಉತ್ತರ ಕನ್ನಡಕ್ಕೆ ಸೀಮಿತಗೊಳಿಸಿ 1-2 ದಿವಸ ಚರ್ಚೆ ಮಾಡಬೇಕು ಅಂತೇಳಿ ಮಾನ್ಯ ಸಭಾಪತಿಯವರು ಹೇಳಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ 2-3 ದಿವಸಗಳಿಂದ ನಾವು ಮಾಡ್ತಿರುವಂಥ ಚರ್ಚೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿತ್ತಂಥ 11,500 ಕೋಟಿ ಹಣವನ್ನು ಗ್ಯಾರಂಟಿಗೆ ತೆಗೆದ ಹಿನ್ನೆಲೆಯಲ್ಲಿ ಬಹುದೊಡ್ಡ ಚರ್ಚೆ ಆಗಿತ್ತು. ನಾವೆಲ್ಲ ಬಾವಿಗಿಳಿದು, ನೀವು ಎಲ್ರಿಗೂ ಕೊಡುವಾಗ ನಿಮ್ಮ ಖಜಾನೆಯಿಂದ ನೇರ ಕೊಡ್ತಾ ಇದ್ದೀರಿ ಸರ್ಕಾರಕ್ಕೆ, SC/STಗೆ ಮಾತ್ರ ಅವರ ಹಣವನ್ನು ಅವರಿಗೆ ಕೊಡೋದು ನ್ಯಾಯ ಅಲ್ಲ ಅಂತೇಳಿ ಸರ್ಕಾರಕ್ಕೆ ಮನವರಿಕೆ ಮಾಡೋ ಪ್ರಯತ್ನ ಪಡ್ತೀವಿ. ಅದಾಗ್ತಾ ಇದೆ. ಇವತ್ತು NEP ಬಗ್ಗೆ ರಾಷ್ಟ್ರೀಯ ಶಿಕ್ಷಣದ ನೀತಿಯಲ್ಲಿ 48,000 ಸರ್ಕಾರಿ ಶಾಲೆಯಲ್ಲಿ ಕಲಿತಿರುವಂಥ ಮಕ್ಕಳಿಗೆ ನೀವು ರಾಜ್ಯ ಶಿಕ್ಷಣ ನೀತಿ ಮಾಡ್ತಾ ಇದ್ದೀರಿ. ಶ್ರೀಮಂತ ಶಾಲೆಗಳಿಗೆಲ್ಲ NEP ಕೊಡ್ತಾ ಇರಿ. ಇದು ಸಾಮಾಜಿಕ ನ್ಯಾಯಕ್ಕೆ ವಿರೋಧ ಅಂತ ಹೇಳುವಂಥ ನಮ್ಮ ವಾದಕ್ಕೆ ಹೆಚ್ಚು ಮೌಲ್ಯ ಸಿಕ್ಕಿದೆ. 2 ಸಾರಿ ಬಾವಿಗಿಳಿದು ಅದ್ರ ಚರ್ಚೆಗಳಿದ್ದೇವೆ. ಬಹುಶಃ ಇವತ್ತು ಚರ್ಚೆ ಬರ್ತದೆ ಅಂತ ಅನ್ಸುತ್ತೆ ನಿಮಗೆ. ಬರದ ಬಗ್ಗೆ ಪರಿಣಾಮಕಾರಿಯಾಗಿ ಚರ್ಚೆ ನಾವು ಇವತ್ತು ಮಂಡನೆ ಮಾಡಿದ್ದೇವೆ, ಇವತ್ತು ನಡೀತಾ ಇದೆ. ಆ ಎಲ್ಲ ಹಿನ್ನೆಲೆಗಳಲ್ಲಿ ವಿಧಾನ ಪರಿಷತ್ನಲ್ಲಿ ಬಡವರ ಬಗ್ಗೆ, ದುರ್ಬಲರ ಬಗ್ಗೆ, ಧ್ವನಿ ಇಲ್ಲದಿದ್ದವರ ಬಗ್ಗೆ, ಶಕ್ತಿಹೀನರ ಬಗ್ಗೆ, ರೈತರ ಬಗ್ಗೆ ಮತ್ತು ಸಂತ್ರಸ್ತರ ಬಗ್ಗೆ ಶಕ್ತಿಯುತವಾಗಿ ಮಾತಾಡುವಂಥ ಪರಿಣಾಮಕಾರಿ ಕೆಲಸಗಳನ್ನು ನಾವು ವಿರೋಧ ಪಕ್ಷವಾಗಿ ಮಾಡ್ತಾ ಇದ್ದೇವೆ. ನಾವು ಇದರಲ್ಲಿ ಯಶಸ್ವಿ. ಸರ್, ಈಗ ವಿಶೇಷವಾಗಿ ಒಂದ್ ರೀತಿ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ಒಂದ್ ರೀತಿ ಸಾಕಷ್ಟು ಬರದ ಒಂದ್ ರೀತಿ ಪ್ಯಾಕೇಜ್ ಬಗ್ಗೆ ಸಾಕಷ್ಟು ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಬಹುತೇಕ ರಾಜ್ಯ ಸರ್ಕಾರದ ಬಹುತೇಕ ಸಚಿವರು ಆರೋಪ ಮಾಡ್ತಾ ಇದ್ದಾರೆ. ಈ ಸಾಮಾನ್ಯವಾಗಿ ಬರ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ. 226 ತಾಲೂಕುಗಳಲ್ಲಿ ಬರದ ತಾಂಡವ ನೃತ್ಯ ಇದೆ. 33,000 ಕೋಟಿ ನಷ್ಟ ಆಗಿದೆ ಅಂತೇಳಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯವರು ಅಂದಾಜು ಮಾಡಿದ್ದಾರೆ. 33,000 ಕೋಟಿ. ರಾಜ್ಯ ಸರ್ಕಾರ ಎಷ್ಟು ಬಿಡುಗಡೆ ಮಾಡಿದೆ ಕೇಳಿ? 324 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಅದರಲ್ಲಿ 75% ಕೇಂದ್ರ ಸರ್ಕಾರದ ಪ್ರಾಕೃತಿಕ ವಿಕೋಪ ನಿಧಿಯಲ್ಲಿ 324 ಕೋಟಿ ರೂಪಾಯಿನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. 800 ಕೋಟಿ ರೂಪಾಯಿ ಉಂಟು ಅನ್ನೋದು DC ಹತ್ರ PD ಅಕೌಂಟಲ್ಲಿ ಇರುವಂಥ ಹಣ, ಇವ್ರು ಕೊಟ್ಟಿರೋದಲ್ಲ. 324 ಕೋಟಿ ರೂಪಾಯಿನ ಮಾತ್ರ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬಿಡುಗಡೆ ಮಾಡಿದೆ. ಅದರಲ್ಲಿ 75% ಕೇಂದ್ರ ಸರ್ಕಾರದ ಹಣ ಅನ್ನೋದನ್ನು ಇವತ್ತು ನಾನು ಸದನಕ್ಕೆ ಹೇಳಿದ್ದೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇರೋದು, ನೀವು ಕೇಂದ್ರ ಸರ್ಕಾರದ ನೆರವಿಗೆ ಬರಬೇಕು, ಅದರಲ್ಲಿ ಏನು ವಾದಗಳಿಲ್ಲ. ರಾಜ್ಯ ಸರ್ಕಾರವಾಗಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಫ್ಲಡ್ ಬಂತು. ಒಂದು ಮನೆಗೆ 95,000 ರೂಪಾಯಿ ಬಿಡುಗಡೆ ಮಾಡ್ಬೋದು ಅಂತ ನಿಯಮ ಇತ್ತು. ಯಡಿಯೂರಪ್ಪನವರು ನಿರ್ಧಾರ ತಗೊಂಡು ಯಾರೇ ಬಡವರ ಮನೆ ಬಿದ್ದರೂ ಕೂಡ ಪುನರಪಿ ಕಟ್ಟಿ ಕೊಡ್ತೇನೆ, 5 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ರು. 2,000 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ರು. ಇವತ್ತು 90% ಬರ ಬಂದಾಗ ಸಿದ್ದರಾಮಯ್ಯನವರು ಕೇಂದ್ರ ತೋರಿಸುವುದನ್ನು ಬಿಟ್ಟು ನಾನು ಆಗ್ರಹ ಪಡಿಸ್ತಾ ಇರೋದು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ, ರೈತರಿಗೆ ಬೀಜ ಕೊಡಿ, ಗೊಬ್ಬರ ಕೊಡಿ, ಬೇಕಾದ ಅನುಕೂಲಗಳನ್ನು ಮಾಡಿಕೊಡಿ. ನಾವು ನಿಮ್ಮ ಜೊತೆ ಇರ್ತೇವೆ, ಕೇಂದ್ರಕ್ಕೆ ಹೋಗ್ತೇವೆ, ಮತ್ತೆ ಹಣ ಕೇಳೋಣ. ನೀವು 1 ರೂಪಾಯಿ ಬಿಡುಗಡೆ ಮಾಡಿದೆ, 2,000 ರೂಪಾಯಿ ಕೊಟ್ಟಿದ್ದೇನೆ ಅಂತೇಳಿ ಮೊನ್ನೆ ಹೇಳ್ತಾರೆ. 2,000 ರೂಪಾಯಿನ ಯಾವ ರೈತ ತಗೊಳ್ಳಿಕ್ಕೆ ಸಾಧ್ಯ ಉಂಟು? ಕೇಳಿ 1 ವಾರ ಆಯಿತು, ಒಬ್ಬ ರೈತನ ಅಕೌಂಟಿಗೆ ಬರಲಿಲ್ಲ. ಒಬ್ಬ ರೈತನ ಅಕೌಂಟಿಗೆ 1 ರೂಪಾಯಿ ಬರಲಿಲ್ಲ. ಬರೀ 2,000 ರೂಪಾಯಿ ಕೊಟ್ಟೆ, 2,000 ರೂಪಾಯಿ ಕೊಟ್ಟೆ ಅಂತ ಹೇಳೋದು ಕೇಂದ್ರ ಸರ್ಕಾರವನ್ನು ಬೈಯೋದು ಬಿಟ್ಟರೆ ಬೇರೇನೂ ಸಿದ್ದರಾಮಯ್ಯನವರು ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬರ ಎದುರಿಸಲಿಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದನ್ನು ಇವತ್ತು ಒಳಗೆ ಹೇಳ್ತಾ ಇದ್ದೇವೆ. ಈಗ ನಿಮ್ಮ ಒಂದ್ ರೀತಿ ಇತ್ತೀಚೆಗೆ ಸಪೋರ್ಟ್ ಮಾಡಿದ್ದಾರೆ ಏನು JDS ಪಕ್ಷ, ವಿಶೇಷವಾಗಿ HD ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಇದು ಹೇಳಿದ್ದಾರೆ. ವಿಶೇಷವಾಗಿ ಒಬ್ಬ ಕಾಂಗ್ರೆಸ್ನ ಪ್ರಮುಖ ನಾಯಕ 50 ಜನ ಶಾಸಕರ ಜೊತೆ BJPಗೆ ಸೇರಿಸೋಕೆ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು HD ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದಾರೆ. HD ಕುಮಾರಸ್ವಾಮಿ ಅವರು ರಾಜಕಾರಣದಲ್ಲಿ ಬಹಳ ದೊಡ್ಡ ಅನುಭವ ಇರುವವರು. ಅವ್ರು ಯಾವ ಮಾದರಿಯನ್ನು ಇಟ್ಕೊಂಡು, ಯಾವ ಸಾಕ್ಷಿಗಳನ್ನು ಇಟ್ಕೊಂಡು ಹೇಳಿದ್ದಾರೋ ಅಥವಾ ಸಾಂದರ್ಭಿಕ ವಿಚಾರಗಳನ್ನು ಅರ್ಥ ಮಾಡ್ಕೊಂಡು ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಅದು ಒಂದು ವಾಸ್ತವಿಕವಾದ ಸತ್ಯ. ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಒಂದು 50-60% ಶಾಸಕರಿಗೆ ಯಾವ ರೀತಿ ಮುನಿಸಿದೆ ಅಂತ ಹೇಳಿದ್ರೆ, ನಾವು ವಿಧಾನಸೌಧವನ್ನು ನೋಡುವಾಗ ಒಂದು ಹೊಸ ಸರ್ಕಾರ ಬಂದ ತಕ್ಷಣ ಬಡವರು, ದುರ್ಬಲರು, ಧ್ವನಿ ಇಲ್ದಿದ್ದವರು, ಚಪ್ಪಲಿ ಇಲ್ದಿದ್ದವರು,
ಕಷ್ಟದಲ್ಲಿರೋರೆಲ್ಲ ನನ್ನ ಸರ್ಕಾರ ಬಂತು, ನನ್ನ ಶಾಸಕ ಇದ್ದಾನೆ ಅಂತೇಳಿ ವಿಧಾನಸೌಧ ಕಡೆ ಧಾವಿಸೋದು ನಾವು ಕಂಡಿದ್ದೇವೆ. ಆದರೆ ಒಬ್ಬನೇ ಒಬ್ಬ ಮನುಷ್ಯ ಇವತ್ತು ವಿಧಾನಸೌಧ ಕಡೆ ಬರ್ತಾ ಇಲ್ಲ, ಒಬ್ಬನೇ ಒಬ್ಬ ಬರ್ತಾ ಇಲ್ಲ. ಕಡದಲ್ಲಿರೋರು ಯಾರೂ ಬರ್ತಾ ಇಲ್ಲ. ಒಬ್ಬ ಶಾಸಕನು ಇವತ್ತು ವಿಧಾನಸೌಧ ಕಡೆ ಬರ್ತಾ ಇಲ್ಲ. ಯಾಕಂದ್ರೆ ₹1 ಅಭಿವೃದ್ಧಿ ಕೆಲಸಗಳಿಗೆ ಆಗ್ತಾ ಇಲ್ಲ. ಒಬ್ಬ ಶಾಸಕ ತಾನು ಆಯ್ಕೆ ಆಗಬೇಕಾದ್ರೆ ಬಡವರಿಗೆ ಆಶ್ವಾಸನೆ ಕೊಟ್ಟಿರ್ತಾನೆ, ನಾವು ಮನೆ ಕಟ್ಟಿ ಕೊಡ್ತೇನೆ, ನಿಮ್ಮ ಕುಡಿಲಿಕ್ಕೆ ನೀರು ಮಾಡಿ ಕೊಡ್ತೇನೆ, ನಿಮ್ಮ ಕಾಲ್ಸಂಖ್ಯೆ ನಿರ್ಮಾಣ ಮಾಡ್ತೇನೆ, ರಸ್ತೆ ಮಾಡ್ತೇನೆ, ಸೇತುವೆ ಮಾಡ್ತೇನೆ, ಅಂಗನವಾಡಿ ಮಾಡ್ತೇನೆ. ಸಹಜವಾಗಿ ಅವರು ಶಾಸಕರು ಭರವಸೆ ಕೊಟ್ಟಿರ್ತಾರೆ. ಆದರೆ 1 ಮೀಟರ್ ರಸ್ತೆಯನ್ನು ಒಬ್ಬ ಶಾಸಕನಿಗೆ ಇವತ್ತು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಕಾಂಗ್ರೆಸ್ ಶಾಸಕನಿಗೆ ಕೂಡ ಹಣ ಕೊಟ್ಟಿಲ್ಲ. ಆ ಹಿನ್ನೆಲೆಯಲ್ಲಿ ಶಾಸಕರ ಅತೃಪ್ತಿ ಬುಗಿರೇಳುವ ಸಂದರ್ಭವನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿರಬಹುದು ಅಂತ ನನ್ಗನ್ಸುತ್ತೆ. ಈಗ ಯತ್ನಾಳ್ ಅವರು ವಿಶೇಷವಾಗಿ ಒಂದ್ ರೀತಿ ಇತ್ತೀಚೆಗೆ ಒಂದ್ ರೀತಿ ರಾಜ್ಯಾಧ್ಯಕ್ಷ ಆದ್ರು ಮತ್ತೆ ವಿರೋಧ ಪಕ್ಷದ ನಾಯಕ ಆಗಿ ಸೆಲೆಕ್ಷನ್ ಆದ್ರು. ಅದು ಇನ್ನ ವಿಧಾನ ಪರಿಷತ್ ಆಗೇ ಇದೆ. ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಇನ್ನ ಹೊಂದಾಣಿಕೆನೇ ಇಲ್ಲ. ವಿಶೇಷವಾಗಿ ಯತ್ನಾಳ್ ಅವರು ನಿಮ್ಮ ಪಕ್ಷದ ಒಂದ್ ರೀತಿ ಚಟುವಟಿಕೆ ವಿರುದ್ಧನೇ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲೇ ಒಂದ್ ಕಡೆ ಇರಿಸ್ಮೋಸಸ್ ಅಲ್ವಾ? ಹತ್ರದಲ್ಲೇ ಲೋಕಸಭಾ ಚುನಾವಣೆ ಇದೆ. ಇಲ್ಲ, ಯತ್ನಾಳ್ ಏನು ಹೇಳಿದ್ದಾರೆ ಅಂದರೆ, ಸಣ್ಣ ಪುಟ್ಟ ಲೋಪಗಳು ನಮ್ಮಲ್ಲಿ ಇರಬಹುದು, ಆದರೆ ನನ್ನ ಮುಂದಿನ ಗುರಿ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಕಾಣುವುದು. ಅದಕ್ಕೋಸ್ಕರ ಪೂರ್ಣ ಪ್ರಮಾಣದಲ್ಲಿ ಪಕ್ಷ ಸಂಘಟನೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ, ಒಟ್ಟಾಗಿ ಹೋರಾಟ ಮಾಡ್ತೇವೆ, ನರೇಂದ್ರ ಮೋದಿ ಅವರನ್ನು ಮತ್ತೆ ಪ್ರಧಾನಿ ಮಾಡ್ತೇವೆ ಅನ್ನುವಂಥ ಗುರಿಯನ್ನು ಯತ್ನಾಳ್ ಹೊಂದಿರೋದ್ರಿಂದ ಸಣ್ಣ ಪುಟ್ಟ ಮಾತುಗಳೆಲ್ಲ ಗಮನ. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ, ಏನು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಕೋಟ. ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ವಿಶೇಷ ಪ್ರತಿನಿಧಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.